1 ವೀಕ್. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ರಿಲೀಸ್ ಆಗಿ 1 ವೀಕ್ ಆಗಿದೆ ಆ್ಯಂಡ್ ಅಷ್ಟು ಬೇಗ ಈ ವರ್ಷದ ಹೈಯೆಸ್ಟ್ ಗ್ರೋಸಿಂಗ್ ಮೂವಿ ಆಗಿದೆ. ಸೊ ವಿತಿನ್ 6 ಡೇಸಲ್ಲೇ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ $1 ಬಿಲಿಯನ್ ಕ್ರಾಸ್ ಮಾಡಿದ್ದಾರೆ. ಆ್ಯಂಡ್ ಈಗಲೂ ಕೂಡ ಮೂವಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಆದರೆ ಈಗಲೂ ಕೂಡ ಆನ್ಲೈನಲ್ಲಿ ತುಂಬ ಡಿಬೇಟ್ ನಡೀತಾ ಇದೆ. ಮೊದಲೆಲ್ಲ ಹೇಗಿತ್ತಂದರೆ ನಮ್ಮ ಟೋಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನ್ ಬೆಸ್ಟು, ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಬೆಸ್ಟು, ನಮ್ಮ ಟಾಮ್ ಹಾಲೆಂಡ್ ಬೆಸ್ಟು ಅಂತ ಇತ್ತು. ಆದರೆ ಈಗ ಆ ಥರ ಅಲ್ಲ. ಹೀಗೇಗಿದೆ ಅಂದರೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ಹೆಂಗಿತ್ತು, ಇದೇನಿದೆ ಬ್ರ್ಯಾಂಡ್ ನ್ಯೂ ಡೇ ಅಂತ. ಇನ್ನೊಬ್ಬರು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಪೀಕ್ ಸಿನಿಮಾ, ನೋ ವೇ ಹೋಮ್ ಏನಿದೆ. ಸೊ ನೀವು ಹೇಳಿ ನಿಮಗೆ ಯಾವ ಮೂವಿ ತುಂಬ ಇಷ್ಟ ಆಯಿತು ಅಂತ, ಸ್ಪೈಡರ್ ಮ್ಯಾನ್ ನೋ ವೇ ಹೋಮಾ ಅಥವಾ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇನಾ? ನನಗನ್ಸಿದ್ದು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ನಮ್ಮ ಪೀಟರ್ ಪಾರ್ಕರ್ ಬಗ್ಗೆ ಆಗಿರಲಿ ಅಥವಾ ನಮ್ಮ ಸ್ಪೈಡರ್ ಮ್ಯಾನ್ ಬಗ್ಗೆ ಆಗಿರಲಿ ಅಷ್ಟು ಫೋಕಸ್ ಆಗಿಲ್ಲ. ಅದಕ್ಕಿಂತ ಜಾಸ್ತಿ ನಾಸ್ಟಾಲ್ಜಿಯಾ ಮೇಲೆ ಫೋಕಸ್ ಆಯಿತು. ಯಾಕಂದರೆ ನೀವೇ ತಿಳ್ಕೊಳ್ಳಿ, 10-20 ವರ್ಷಗಳಾದ್ಮೇಲೆ ನಾವು ನಮ್ಮ ಟೋಬಿ ಮ್ಯಾಗ್ವೈರ್ನ ಅವನ ಒಂದು ಲೆಜೆಂಡ್ರಿ ಸ್ಪೈಡರ್ಸ್ ಕೂಡ ನೋಡ್ತಿದ್ದೀವಿ. ಜೊತೆಗೆ ನನ್ನ ಫೇವ್ರೆಟ್ ಮತ್ತು ನಮ್ಮೆಲ್ಲರ ಕಾಮಿಕ್ ಆ್ಯಕ್ಯುರೇಟ್ ಸ್ಪೈಡರ್ ಮ್ಯಾನ್ ಆದ ನಮ್ಮ ಆಂಡ್ರೂ ಗಾರ್ಫೀಲ್ಡ್ ಕೂಡ ಮತ್ತೆ ನಾವು ವಾಪಸ್ ನೋಡ್ತಿರೋದು. ಬರೀ ಹೀರೋಸ್ ಅಷ್ಟೇ ಅಲ್ಲ, ನಮ್ಮ ಗ್ರೀನ್ ಗಾಬ್ಲಿನ್ ಆಗಿರಲಿ, ನಮ್ಮ ಆಟೋ ಆಕ್ಟೇವಿಯಸ್ ಆಗಿರಲಿ, ನಮ್ಮ ಲಿಸರ್ಡ್ ಆಗಿರಲಿ, ಎಲೆಕ್ಟ್ರೋ ಆಗಿರಲಿ. ಸೊ ಇವನ್ನೆಲ್ಲನೂ ಕೂಡ ಒಟ್ಟಿಗೆ ನೋಡುವಾಗ ಆ ಮೂವಿ ನಮಗೆ ಪರ್ಟಿಕ್ಯುಲರ್ ಸ್ಪೈಡರ್ ಮ್ಯಾನ್ ಮೂವಿ ಅಂತ ಅನಿಸಲ್ಲ, ಅದ್ರ ಬದಲು ಒಂದು ಹೋಲ್ಸಮ್ ಮೂವಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೋ ವೇ ಹೋಮ್ ಮೂವಿ ದ ಬೆಸ್ಟ್ ಮೂವಿ ಅನ್ಬೋದು. ಆದರೆ ನಾಸ್ಟಾಲ್ಜಿಯಾ ಪ್ರಕಾರ ಪೀಟರ್ ಪಾರ್ಕರ್ ಬಗ್ಗೆ ಆಗಿರಲಿ ಅಥವಾ ಸ್ಪೈಡರ್ ಮ್ಯಾನ್ ಬಗ್ಗೆ ಆಗಿರಲಿ ಜಾಸ್ತಿ ಫೋಕಸ್ ಮಾಡಿಲ್ಲ. ವೆರಾಸ್ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಕಂಪ್ಲೀಟಾಗಿ ಪೀಟರ್ ಪಾರ್ಕರ್ನ ಲೈಫ್ ಮೇಲೆ ಫೋಕಸ್ ಆಗಿದೆ. ಸೊ ನಿಮಗೆ ಗೊತ್ತಿರುತ್ತೆ ಪೀಟರ್ ಪಾರ್ಕರ್ ಯಾಕೆ ದ ಬೆಸ್ಟ್ ಸೂಪರ್ ಹೀರೋ ಅಂತ. ಯಾಕಂದರೆ ಅವ್ನು ಏನೇ ಆದರೂ ಕೂಡ, ಅವ್ನ ಲೈಫಲ್ಲಿ ಏನೇ ಕೆಟ್ಟೋದ್ರು, ಏನೇ ಹಾಳಾಗೋದ್ರು ಕೂಡ ಅವನಲ್ಲಿ ಒಂದು ಹೋಪ್ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಸೊ ದಟ್ ನಾಳೆ ಅಥವಾ ಮುಂದೆ ಸರಿ ಆಗಬಹುದು ಅಥವಾ ಒಂದು ಒಳ್ಳೇದಾಗಬಹುದು ಅಂತ. ದಟ್ ಈಸ್ ವಾಟ್ ಮೇಕ್ಸ್ ಪೀಟರ್ ಪಾರ್ಕರ್ ಆ ಬೆಸ್ಟ್ ಸೂಪರ್ ಹೀರೋ. ಹಾಗಿದ್ರೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಪಿಕ್ಚರ್ ಪರ್ಫೆಕ್ಟ್ ಆಗಿದೆಯಾ? ಖಂಡಿತ ಇಲ್ಲ. ಯಾಕಂದರೆ ಈ ಮೂವಿ ತುಂಬ ಪೀಟರ್ ಪಾರ್ಕರ್ ಮೇಲೆ ಫೋಕಸ್ ಮಾಡುತ್ತೆ. ಆದರೆ MCU ಟೈಮ್ಲೈನ್ ಬಗ್ಗೆ ಆಗಿರಲಿ ಅಥವಾ ಹೊಸ ಕ್ಯಾರೆಕ್ಟರ್ಗಳ ಒರಿಜಿನ್ ಬಗ್ಗೆ ಆಗಿರಲಿ ಅಷ್ಟು ಫೋಕಸ್ ಮಾಡಲ್ಲ. ಸೊ ಇದರಿಂದ ಆಡಿಯನ್ಸ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಲೈಕ್ ಇವನು ಯಾಕೆ ಬಂದ, ಇವನು ಹೇಗೆ ಬಂದ, ಇವರೆಲ್ಲರೂ ಕೂಡ ಆಗ ಏನು ಮಾಡ್ತಿದ್ರು. ಸೊ ಈ ಥರ ತುಂಬ ಕ್ವಶನ್ಸ್ ಬರುತ್ತೆ. ಸೊ ಇವೆಲ್ಲ ಬಗ್ಗೆ ಕೂಡ ಈ ವಿಡಿಯೋ ಮಾತಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಆ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಮೂವಿಯ ಸ್ಟಾರ್ಟಿಂಗಿಂದನೂ ನಮ್ಮ ಪೀಟರ್ ಪಾರ್ಕರ್ ಆನ್ ಸ್ಪೈಡರ್ ಮ್ಯಾನ್ ಪವರ್ಸ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ. ಸ್ಟಾರ್ಟಿಂಗಲ್ಲಿ ಅವ್ನ ಬಾಡಿ ಏನಾಗ್ತಿದೆ ಅಂತ ಗೊತ್ತಿರಲ್ಲ. ಆ್ಯಂಡ್ ಒನ್ಸ್ ಗೊತ್ತಾದ್ಮೇಲೆ ಅವ್ನ ಪವರ್ಸ್ನ ವೆನೋಮ್ ಸಿಂಬಿಯೋಟ್ ಥರ ತೋರಿಸ್ತಾರೆ. ಫುಲ್ ಸೈಕ್ ಆಗೋದು, ಸಾಯಿಸೋಕ್ಕೆ ರೆಡಿ ಆಗೋದು ಆ ಥರ. ಆ್ಯಂಡ್ ಒನ್ಸ್ ಕಂಟ್ರೋಲ್ ಮಾಡುವಾಗ ಪೀಟರ್ ಪಾರ್ಕರ್ ಎಷ್ಟು ಪವರ್ಫುಲ್ ಅಂತ ಗೊತ್ತಾಗತ್ತೆ. ನಿಜವಾಗ್ಲೂ ಈಗ ಪೀಟರ್ ಪಾರ್ಕರ್ನ ಪವರ್ಸ್ ಅನ್ಮ್ಯಾಚಬಲ್. ಅಡ್ವಾನ್ಸ್ ಸ್ಪೈಡಿ ಸೆನ್ಸ್ ಜೊತೆಗೆ ಇನ್ನೂ ಪವರ್ಫುಲ್ ಕೂಡ ಆಗಿದ್ದಾನೆ. ಆದರೆ ಎಲ್ಲೂ ಕೂಡ ಪಾಯಿಂಟ್ ಔಟ್ ಮಾಡಿಲ್ಲ ಯಾಕೆ ಪೀಟರ್ ಪಾರ್ಕರ್ಗೆ ಈ ಥರ ಆಗ್ತಿದೆ, ಯಾಕೆ ಈಗಲೇ ಆಗ್ತಿದೆ, ಮೊದಲೆಲ್ಲ ಯಾಕೆ ಆಗಿಲ್ಲ ಅಂತ. ಆದರೆ ಇದನ್ನು ಕಾಮಿಕ್ಸಲ್ಲಿ ಕ್ಲಿಯರಾಗಿ ತೋರಿಸಿದ್ದಾರೆ. ಆ್ಯಂಡ್ ಈ ಪ್ರೋಸೆಸ್ ತುಂಬಾ ಒಂಥರ ಹಾರರ್ಗಿಂತ ಒಂಥರ ತುಂಬ ಡಾರ್ಕ್ ಅನಿಸುತ್ತೆ. ಇದರಿಂದಾನೇ ಬ್ರ್ಯಾಂಡ್ ನ್ಯೂ ಡೇ ಸ್ವಲ್ಪ ಓಕೆ ಅನ್ಸೋದು. ಯಾಕಂದರೆ ರಿಪೋರ್ಟ್ಸ್ ಪ್ರಕಾರ ಈ ಮೂವಿಯಲ್ಲಿ ಆ್ಯಕ್ಚುಲಿ ನಮ್ಮ ಪೀಟರ್ ಪಾರ್ಕರ್ ಅವನ ಪವರ್ಸ್ ಕಂಟ್ರೋಲ್ ಮಾಡೋಕ್ಕಾಗದೆ ಮುಂದೆ ಮ್ಯಾನ್ ಸ್ಪೈಡರ್ ಆಗಬೇಕಾಗಿತ್ತು. ಆಗ ನಾವು ಪೀಟರ್ ಪಾರ್ಕರ್ನ ಒಂಥರ ನೆಗೆಟಿವ್ ಶೇಡೇ ನೋಡ್ಬೋದಾಗಿತ್ತು. ಆದರೆ MCU ನಿಮಗೆ ಗೊತ್ತಲ್ವಾ, ಇಷ್ಟು ಡಾರ್ಕ್ ಅಲ್ಲ, ಈಗಲೇ ಹೋಗಲ್ಲ ಅಂತ ಅವೆಲ್ಲ ಸೀನ್ಸ್ ಕೂಡ ಕಟ್ ಮಾಡಿದ್ದಾರೆ. ಕಾಮಿಕ್ಸಲ್ಲಿ ಸ್ಪೈಡರ್ ಮ್ಯಾನ್ ದ ಅದರ್ ಅನ್ನೋ ಒಂದು ಕಾಮಿಕ್ ಬುಕ್ಕಲ್ಲಿ ಸಡನ್ನಾಗಿ ಪೀಟರ್ ಪಾರ್ಕರ್ ಫುಲ್ ವೀಕ್ ಆಗೋಗ್ತಾನೆ. ಅವ್ನ ಪವರ್ಸ್ ಕೂಡ ಹೋಗುತ್ತೆ. ಡಾಕ್ಟರ್ ಸ್ಟ್ರೇಂಜ್, ರೀಡ್ ರಿಚರ್ಡ್ಸ್ ಇವರೆಲ್ಲರೂ ಕೂಡ ಕ್ಯೂರ್ ಹುಡುಕ್ತಾ ಇರ್ತಾರೆ. ಆದರೆ ಯಾವುದೇ ಕ್ಯೂರ್ ಸಿಗಲ್ಲ. ಆಗ ಸ್ಪೈಡರ್ ಮ್ಯಾನ್ನ ಒನ್ ಆಫ್ ದ ಸ್ಕೇರಿಯಸ್ಟ್ ವಿಲನ್ ಆದ ಮಾರ್ಡನ್ ಬಂದು ಅಟ್ಯಾಕ್ ಮಾಡ್ತಾನೆ. ಆ್ಯಂಡ್ ಇದರಿಂದ ಪೀಟರ್ ಪಾರ್ಕರ್ ಸಾಯ್ತಾನೆ. NYCL ಎಲ್ಲ ಕಡೆ ಸ್ಪೈಡರ್ ಮ್ಯಾನ್ ಈಸ್ ಡೆಡ್ ಅಂತ ಬಂದಿರುತ್ತೆ. ಆ್ಯಂಡ್ ಪೀಟರ್ ಪಾರ್ಕರ್ ಸತ್ತ ಮೇಲೆ ಅವನ ಬಾಡಿನ ಕಂಪ್ಲೀಟಾಗಿ ವೆಬ್ಸಿಂದ ಕವರ್ ಆಗುತ್ತೆ. ಆ್ಯಂಡ್ ಆಗ ಪೀಟರ್ ಪಾರ್ಕರ್ ಆ ವೆಬ್ಸ್ ಒಳಗೆ ಫುಲ್ ರಿಕವರ್ ಆಗಿ ಮುಂದೆ ಪೀಟರ್ ಪಾರ್ಕರ್ ಮತ್ತೆ ರೀಬೋರ್ನ್ ಆಗ್ತಾನೆ. ಸೊ ಈಗ ಈ ರೀಬೋರ್ನ್ ಪೀಟರ್ ಪಾರ್ಕರ್ ಮ್ಯೂಟೇಟ್ ಆಗಿ ಫುಲ್ ಕ್ರೇಜಿ ಪವರ್ಸ್ ಬಂದಿರುತ್ತೆ. ಇದೇ ಕಾನ್ಸೆಪ್ಟನ್ನ ಮಾವೆಲ್ ತೊಗೊಂಡಿರೋದು. ಡಾರ್ಕಾಗಿ ಹೋಗ್ದಿರಾನೆ ಸಿಂಪಲಾಗಿ ತೋರಿಸ್ಬೇಕು ಅಂತ ಇದ್ದರು. ಆದರೆ ಅದು ತುಂಬಾ ಸಿಂಪಲಾಗಿ ಜನರಿಗೆ ಅಷ್ಟು ಅಟ್ಯಾಚ್ ಆಗಿಲ್ಲ. ಇನ್ನು ಮೂವಿಯಲ್ಲಿ ಪೀಟರ್ ಪಾರ್ಕರ್ನ ಬೆಸ್ಟ್ ಫ್ರೆಂಡ್ ನೆಡ್ನ ಬಿಟ್ಟು ನನ್ನ ಮಗ ಹೋಗಿ ಅವಳ ಗರ್ಲ್ ಫ್ರೆಂಡ್ ಹತ್ರ ಹೋಗಿ ಜ್ಞಾಪಕ ಪರ್ಸಕ್ಕೆ ಹೋದ್ನಲ್ಲ, ಫ್ರೆಂಡ್ಶಿಪ್ಗಿಂತ. ಇನ್ನು ಮೂವಿಯಲ್ಲಿ ಇನ್ನೊಂದೇನು ಮಿಸ್ ಮಾಡಿದ್ರು ಅಂದರೆ ಸ್ಟಾರ್ಟಿಂಗಿಂದಾನೇ ಜೀನ್ ಗ್ರೇ ನಮ್ಮ DODC ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ನಮ್ಮ ಸ್ಪೈಡರ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡ್ತಾ ತೋರಿಸಿದ್ದಾರೆ.
ಸೊ ಇಲ್ಲಿ ಆ್ಯಂಗಲ್ ಚೇಂಜ್ ಆಯಿತು ಆ್ಯಂಡ್ ಇದನ್ನೇ ಆನ್ಸರ್ ಮಾಡಿಲ್ಲ ಯಾಕೆ ಜೀನ್ ಗ್ರೇ ಸ್ಪೈಡರ್ ಮ್ಯಾನ್ ಹಿಂದೆ ಬಿದ್ದಿದ್ದಾಗ ಅಂತ. ಜೀನ್ ಗ್ರೇ ಬೇಕಿದ್ರೆ ಎಲ್ಲ DODC ಮೆಂಬರ್ಸ್ನ ಡಿಸ್ಟ್ರ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಆ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಮಿಸ್ ಆಯಿತು. ಆದರೆ ಮಾರ್ವೆಲ್ ಅವರು ನಮ್ಮ DODC ಆಗಿರಲಿ ಅಥವಾ ನಮ್ಮ ಡಿಟೆಕ್ಟಿವ್ ಮೆಡ್ಸ್ಗಳಾಗಿರಲಿ ಇವರಿಬ್ಬರನ್ನ ಇಟ್ಕೊಂಡು MCU ಅವರು ಫೇಸ್ 7ಗೆ ಕ್ರೇಜಿಯಾಗಿ ಸೆಟಪ್ ಮಾಡಿದ್ದಾರೆ. ಸೊ ಮೂವಿಯಲ್ಲಿ ಗೊತ್ತಾಗತ್ತೆ ನಮ್ಮ ಡಿಟೆಕ್ಟಿವ್ ಮೆಡ್ಸ್ಗಳು ಸೂಪರ್ ಪವರ್ ಇಂಡಿವಿಜುವಲ್ಗಿಂತ ನಮ್ಮ ಮ್ಯೂಟೆಂಟ್ಸ್ನ ಹಿಡಿದು ಗೌರ್ಮೆಂಟ್ಗೆ ಉಪಯೋಗ ಆಗೋ ಥರ ಯೂಸ್ ಮಾಡ್ಕೊತಾ ಇರ್ತಾನೆ. ಇನ್ನು ಕಾಮಿಕ್ಸಲ್ಲೂ ಕೂಡ ನಮ್ಮ ಡಿಟೆಕ್ಟಿವ್ ಮೆಡ್ಸ್ಗಳು ಒಂದು ಆ್ಯಂಟಿ ಮ್ಯೂಟೆಂಟ್ ಆರ್ಗನೈಸೇಷನ್ನ ಶುರು ಮಾಡಿರ್ತಾನೆ. ಮ್ಯೂಟೆಂಟ್ಸ್ನ ಕಂಟ್ರೋಲ್ ಮಾಡಬೇಕು, ಇಲ್ಲಾಂದರೆ ರೂಲ್ ಮಾಡ್ತಾರೆ, ನಮ್ಮ ಹ್ಯೂಮನ್ಸ್ಗೆ ತುಂಬ ಡೇಂಜರಸ್ ಅಂತೆಲ್ಲ ಇರ್ತಾನೆ. ಸೊ ಈಗ ಡಿಟೆಕ್ಟಿವ್ ಮೆಡ್ಸ್ಗಳು ಅವನದೇ ಒಂದು ಆ್ಯಂಟಿ ಮ್ಯೂಟೆಂಟ್ ಆರ್ಗನೈಸೇಷನ್ನ ಶುರು ಮಾಡಬಹುದು. ಆ್ಯಂಡ್ ಫೇಸ್ 7ಅಲ್ಲಿ ದೇ ಕ್ಯಾನ್ ಬ್ರಿಂಗ್ ನಮ್ಮ ಬಾಲಿವರ್ ಟ್ರಾಸ್ಕ್. ಸೊ ಇವನೊಬ್ಬ ಸೈಂಟಿಸ್ಟ್ ಮತ್ತು ಆ್ಯಂಟಿ ಮ್ಯೂಟೆಂಟ್ ಆ್ಯಂಡ್ ಇವನೇ ಮುಂದೆ ಸೆಂಟಿನಲ್ಸ್ನ ಕ್ರಿಯೇಟ್ ಮಾಡಿ ಎಲ್ಲ ಮ್ಯೂಟೆಂಟ್ಸ್ನು ಸಾಯಿಸೋದು. ಇನ್ನು ಇವನ ಜೊತೆಗೆ ಏನಾದರೂ ಮಾರ್ವೆಲ್ ಅವರು ವಿಲಿಯಂ ಸ್ಟ್ರೈಕರ್ ಕೂಡ ಕರ್ಕೊಂಡ್ಬಂದರೆ ಫೇಸ್ 7 ಇನ್ನೂ ಕ್ರೇಜಿ ಆಗಿರುತ್ತೆ. ಯಾಕಂದರೆ ವಿಲಿಯಂ ಸ್ಟ್ರೈಕರ್ ಕೂಡ ಒಬ್ಬ ಆ್ಯಂಟಿ ಮ್ಯೂಟೆಂಟ್ಸ್ನ ಕಂಟ್ರೋಲ್ ಮಾಡಬೇಕಂತ ಒಂದು ಮಿಲಿಟರಿ ಫೋರ್ಸ್ ಕೂಡ ಶುರು ಮಾಡ್ತಾನೆ. ಸೊ ಫೇಸ್ 7ಅಲ್ಲಂತೂ ನಮ್ಮ ಡಿಟೆಕ್ಟಿವ್ ಮೆಡ್ಸ್ಗಳು ಒಬ್ಬ ಆ್ಯಂಟಿ ಮ್ಯೂಟೆಂಟ್ ಲೀಡರ್ ಆಗಿ, ಜೊತೆಗೆ ನಮ್ಮ ಬಾಲಿವರ್ ಟ್ರಾಸ್ಕ್ ಆ್ಯಂಟಿ ಮ್ಯೂಟೆಂಟ್ ಸೈಂಟಿಸ್ಟ್ ಆಗಿ, ಜೊತೆಗೆ ನಮ್ಮ ವಿಲಿಯಂ ಸ್ಟ್ರೈಕರ್ ಒಬ್ಬ ಆ್ಯಂಟಿ ಮ್ಯೂಟೆಂಟ್ ಮಿಲಿಟೆಂಟ್ ಆಗಿ, ಇವ್ರು 3 ಜನ ಕೂಡ ಸೇರಿಕೊಂಡ್ರೆ ಎಕ್ಸ್ಮ್ಯಾನ್ಗಂತೂ ಇನ್ನೂ ಕ್ರೇಜಿ ಆಗಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಫೇಸ್ 7ನ ಮೇನ್ ಫೋಕಸ್ ಬಂದು ಎಕ್ಸ್ಮ್ಯಾನ್, ಆದರೆ ಇದರಲ್ಲಿ ಮೇನ್ ಫೋಕಸ್ ಬಂದು ನಮ್ಮ ಪ್ರೊಫೆಸರ್ ಎಕ್ಸ್ ಮತ್ತು ಮ್ಯಾಗ್ನಿಟೋ ಅಲ್ಲ, ಅದ್ರ ಬದಲು ನಮ್ಮ ಸೈಕ್ಲಾಪ್ಸ್ ಮತ್ತು ನಮ್ಮ ಜೀನ್ ಗ್ರೇ. ಸೊ ಜೀನ್ ಗ್ರೇ ಅಷ್ಟು ಬೇಗ MCU ಅಲ್ಲೇ ಇರೋದು ಅಂತ ಗೊತ್ತಾಯಿತು. ಯಾಕಂದರೆ ಈ ಮೂವಿಯಲ್ಲಿ ಎಲ್ಲೂ ಕೂಡ ಮಲ್ಟಿವರ್ಸ್ ಆ್ಯಂಗಲ್ ಇಲ್ಲ. ಸೊ ಇದರಿಂದ ನಮಗೆ ಗೊತ್ತಾಗತ್ತೆ ನಮ್ಮ ಜೀನ್ ಗ್ರೇ MCU ಅಲ್ಲೇ ಇದ್ದಾಳೆ. ಅವಳ ಕ್ಯಾರೆಕ್ಟರ್ ಒರಿಜಿನ್ ಸ್ವಲ್ಪ ಚೇಂಜ್ ಆಗಿದೆ. ಯಾಕಂದರೆ ಮೂವಿಯಲ್ಲಿ ನಾವು ಜೀನ್ ಗ್ರೇ ಮತ್ತು ಅವ್ರ ಅಕ್ಕ ಆದ ಸಾರಾ ನೋಡ್ತೀವಿ. ಇವರಿಬ್ರು ಕೂಡ ಅವ್ರ ತಾಯಿ ಇವ್ರ ಪವರ್ಸ್ ನೋಡಿ ಬಿಟ್ಟು ಹೋಗ್ತಾರೆ. ಹಾಗಿದ್ರೆ MCU ಅಲ್ಲೂ ಕೂಡ ಎಕ್ಸ್ ಜೀನ್ ಅವೇಕ್ ಆಗಿದೆ ಆ್ಯಂಡ್ ಒಬ್ಬೊಬ್ಬರಾಗಿ ನಮ್ಮ MCU ಅಲ್ಲಿ ನಮ್ಮ ಮ್ಯೂಟೆಂಟ್ಸ್ ಬರ್ತಿದ್ದಾರೆ. ಆದರೆ ಇದು ಕೂಡ ಸೇಮ್ ನಮ್ಮ ಎಟರ್ನಲ್ಸ್ ಥರ ಮಧ್ಯ ಬಂದು ತೂಸೋ ಥರ ಇದೆ. ಯಾಕಂದರೆ ಈಗ ಆಡಿಯನ್ಸ್ಗೆ ಡೌಟ್ ಬರುತ್ತೆ ದಟ್ ಥ್ಯಾನೋಸ್ ವೈಪ್ ಮಾಡುವಾಗ ಇವರೆಲ್ಲ ಎಲ್ಲಿದ್ದರು, ನ್ಯೂಯಾರ್ಕಲ್ಲಿ ಏನೇನೆಲ್ಲ ಆಗ್ತಿದೆ ಅವೆಲ್ಲ ಆಗುವಾಗಲೂ ಕೂಡ ಇವರೆಲ್ಲ ಏನು ಮಾಡ್ತಿದ್ರು. ಸೊ ಇವೆಲ್ಲನೂ ಕೂಡ ಮುಂದೆ ನಮ್ಮ MCUಗೆ ಎಫೆಕ್ಟ್ ಆಗೋದು. ಆ್ಯಂಡ್ ಇದರಿಂದನೇ ನಾನು ಹೇಳೋದು ಇವೆಲ್ಲನೂ ಕೂಡ ಒಂಥರ ಹಿಟ್ ಆ್ಯಂಡ್ ಮಿಸ್ ಅಂತ. ಇನ್ನು ಕಾಮಿಕ್ಸಲ್ಲಿ ಜೀನ್ ಗ್ರೇಗೆ ಅವ್ರ ಪವರ್ಸ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರಲ್ಲ ಆ್ಯಂಡ್ ಅವಳಿಗೆ ಒಂದು ದಾರಿ ತೋರಿಸೋದು ನಮ್ಮ ಪ್ರೊಫೆಸರ್ ಎಕ್ಸ್. ಆದರೆ ಇಲ್ಲೂ ಕೂಡ ಮತ್ತೆ ಸ್ಟೋರಿ ಚೇಂಜ್ ಆಗಿದೆ. ಯಾಕಂದರೆ ಇಲ್ಲಿ ಜೀನ್ ಗ್ರೇಗೆ ಅವ್ರ ಪವರ್ಸ್ ಕಂಟ್ರೋಲ್ ಮಾಡೋಕ್ಕೆ ಹೇಳ್ಕೊಡೋದು ನಮ್ಮ ಪೀಟರ್ ಪಾರ್ಕರ್ ಜೊತೆಗೆ ಆಂಟ್ ಮೇ. ಸೊ ಈಗ ಜೀನ್ ಗ್ರೇ ಅವ್ರ ಪವರ್ಸ್ನ ಕಂಟ್ರೋಲ್ ಮಾಡೋದು ಕಲ್ತಿದ್ದಾಳೆ. ಜೊತೆಗೆ ಈಗ ಅವಳು ಗೊತ್ತು ದಟ್ ನಮ್ಮ ಡಿಟೆಕ್ಟಿವ್ ಮೆಡ್ಸ್ಗೆ ಮತ್ತೆ ಮ್ಯೂಟೆಂಟ್ಸ್ನ ಹುಡ್ಕೊಂಡು ಬರ್ತಾನೆ ಅಂತ. ಸೊ ಮೇ ಬಿ ಈಗ ಜೀನ್ ಗ್ರೇ ಅವಳ ಥರನೇ ಸ್ಪೆಷಲ್ ಚಿಲ್ಡ್ರನ್ನ ಹುಡ್ಕೊಂಡು ಹೋಗ್ತಿರ್ಬೋದು. ಸೊ ದಟ್ ಅವರೆಲ್ಲರೂ ಕೂಡ ಅವ್ರ ಅಕ್ಕ ಆದ ಸಾರಾ ಥರ ಆಗಬಾರ್ದು ಅಂತ. ಪನಿಷರ್ ಮತ್ತು ಹಲ್ಕ್ ಈ ಮೂವಿಯಲ್ಲಿ ಒನ್ ಆಫ್ ದ ಕ್ರೇಜಿಯಸ್ಟ್ ಅನ್ಬಹುದು. ಆದರೆ ಅದೇನಿಗೋ ಗೊತ್ತಿಲ್ಲ MCU ಅವ್ರು ಯಾವಾಗಲೂ ಕೂಡ ಬರೀ ಹಲ್ಕ್ನ ಚಿಕ್ಕದಾಗೆ ತೋರಿಸ್ತಾರೆ. ಆದರೆ ಆ 2-3 ಮಿನಿಟ್ಸ್ ಆಫ್ ಸ್ಯಾವೇಜ್ ಹಲ್ಕ್ ಮಾತ್ರ ಪ್ಯೂರ್ ಲೆಜೆಂಡ್ರಿ ಆಗಿತ್ತು. ಬಟ್ಟೆ ಒಗೆಯೋ ಥರ ಮತ್ತೆ ಒಗೆದು ರ್ಯಾಗ್ನರಾಕ್ ಮೂವಿಯಲ್ಲಿ ನಮ್ಮ ಥಾರ್ನ ಬ್ಲೋ ತಡೆಯೋ ಥರ ಇಲ್ಲೂ ಕೂಡ ನಮ್ಮ ಹಲ್ಕ್ ತಡೆಯೋದಾಗಿರಲಿ, ಕ್ಲೋಸ್ ಅಪ್ ಶಾರ್ಟಲ್ಲಿ ನೋ ಬ್ಯಾನರ್ ನೋ ಗರ್ಲ್ ಆಗಿರಲಿ, ಏನು ಕ್ರೇಜಿಯಾಗಿತ್ತು ಮಾತ್ರ. ಸೊ ಈಗ ಬ್ರೂಸ್ ಬ್ಯಾನರ್ನ ರ್ಯಾಫ್ಟಲ್ಲಿ ಇಕ್ಕಿದ್ದಾರೆ ಆ್ಯಂಡ್ ಗೆಸ್ ವಾಟ್, ರ್ಯಾಫ್ಟಲ್ಲಿ ನಮ್ಮ ರೆಡ್ ಹಲ್ಕ್ ಕೂಡ ಇದ್ದಾನೆ. ಆ್ಯಂಡ್ ಅಷ್ಟೇ ಅಲ್ಲ, ದ ಇನ್ಕ್ರೆಡಿಬಲ್ ಹಲ್ಕ್ ಮೂವಿಯಲ್ಲಿ ಸೆಟಪ್ ಆಗಿದ್ದ ನಮ್ಮ ಲೀಡರ್ ಕೂಡ ಅಲ್ಲೇ ಇದ್ದಾನೆ. ಹೇಗಿದ್ರು ದ ಇನ್ಕ್ರೆಡಿಬಲ್ ಹಲ್ಕ್ ಮೂವಿ MCUಗೆ ಕನೆಕ್ಟ್ ಆಗಿದೆ ಅಂದಮೇಲೆ ಬ್ರೂಸ್ ಬ್ಯಾನರ್ಗೆ ಇವರಿಬ್ರು ಕೂಡ ಯಾರಂತ ಗೊತ್ತು. ಸೊ ಈ ಸೀನ್ ನೋಡೋಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಪನಿಷರ್ ಅಂತೂ ಅದೇನೋ ಗೊತ್ತಿಲ್ಲ, ಅಪ್ಪ ಹೆವಿಯಾಗಿ ಇಷ್ಟ ಆಗೋಯ್ತು. ಮೂವಿಗೂ ಮುಂಚೆ ನಾನು ಅಂದ್ಕೊಂಡಿದ್ದೆ ಪನಿಷರ್ ಆಗಿ ತೋರಿಸಲ್ಲ, ಡಬ್ಬ ಥರ ಮಾಡ್ಬೋದು ಅಂತ. ಅವನ ಒಂದು ಟ್ರೂ ಫಾರ್ಮ್ ತೋರಿಸಿಲ್ಲ ಅಂದರೂ ಕೂಡ ಈ ಒಂದು ಹೊಸ ಫೇಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನಿಲ್ಲಿ ಓಪನ್ ಆಗಿ ಹೇಳ್ತೀನಿ, ಐ ಆಮ್ ನಾಟ್ ಅ ಫ್ಯಾನ್ ಆಫ್ ರೊಮ್ಯಾಂಟಿಕ್ ಮೂವೀಸ್. ಆದರೆ ಈ ಮೂವಿಯಲ್ಲಿ ಯಾವಾಗ ನಮ್ಮ MJ ಪೀಟರ್ನ ಕಿಸ್ ಮಾಡ್ಮೇಲೆ ಗೊತ್ತಾಗತ್ತೆ ಇವಳು MJ ಅಲ್ಲ ನಮ್ಮ ಜೀನ್ ಗ್ರೇ ಅಂತ, ಆವಾಗಂತೂ ನನಗಂತೂ ಕ್ರೇಜಿ ಮೂಮೆಂಟ್ ಅದು. ನನಗದಂತೂ ಹೆವಿಯಾಗಿ ಇಷ್ಟ ಆಗೋಯ್ತು. ಯಾಕಂದರೆ ಪೀಟರ್ ಪಾರ್ಕರ್ ಈ ಸಮ್ವನ್ ಹೂ ಡೋಂಟ್ ಸಕ್ಸೀಡ್. ಪೀಟರ್ ಪಾರ್ಕರ್ ಇರೋದೇ ಒಬ್ಬ ಫೇಲ್ಯೂರ್ ಆಗಿ. ಅವ್ನು ಏನೇ ಮಾಡೋಕ್ಕೆ ಹೋದ್ರೂ ಕೂಡ ಸಕ್ಸಸ್ ಆಗಲ್ಲ. ಇಷ್ಟೆಲ್ಲ ಆದರೂ ಕೂಡ ಪ್ರತಿದಿನ ಅವನು ಎದೊಳ್ಳುವಾಗ ಒಂದು ಹೋಪ್ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಸೊ ಆ ಹೋಪ್ ಇದೆ ಅಲ್ಲ, ದಟ್ ಈಸ್ ವಾಟ್ ಮೇಕ್ಸ್ ಪೀಟರ್ ಪಾರ್ಕರ್ ಆ ಸೂಪರ್ ಹೀರೋ. ಸೊ ಇಲ್ಲೂ ಕೂಡ MJ ನಾನಿನ್ನ ಮೊದಲಿನ ಥರ ಇಷ್ಟಪಡೋಕ್ಕಾಗಲ್ಲ ಅಂತ ಹೇಳುವಾಗ ಪೀಟರ್ ಪಾರ್ಕರ್ ಏನು ಮಾಡ್ತಾನೆ,
ಅವನ್ನ ಬಿಡ್ತಾನೆ. ಆದರೂ ಕೂಡ ಒಂದು ಹೋಪ್ ಇಟ್ಕೊತಾನೆ, ಮೇ ಬಿ ಇವತ್ತೋ ನಾಳೆನೋ ಅವ್ನು ಮತ್ತೆ ವಾಪಸ್ ಬರಬಹುದು ಅನ್ನೋ ಒಂದು ಹೋಪ್. ಆ್ಯಂಡ್ ದಟ್ ಈಸ್ ವಾಟ್ ಮೇಕ್ಸ್ ಪೀಟರ್ ಪಾರ್ಕರ್ ಅ ಸ್ಪೈಡರ್ ಮ್ಯಾನ್. ಆದರೆ ಅವ್ನ ಬೆಸ್ಟ್ ಫ್ರೆಂಡ್ ಆದ ನೆಡ್ ಜೊತೆಗೆ ಈ ಥರ ಅಲ್ಲ. ಆ ಒಂದು 2 minutes ಆಫ್ ಬ್ರೊಮ್ಯಾನ್ಸ್ ಎಷ್ಟು ಚೆನ್ನಾಗಿ, ಎಷ್ಟು ಪ್ಯೂರ್ ಆಗಿದೆ ಅಂದರೆ ಆ ಹ್ಯಾಂಡ್ ಶೇಕಲ್ಲಿ ಗೊತ್ತಾಗತ್ತೆ ಅವ್ರ ಬಾಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಆ್ಯಂಡ್ ಲಿಟ್ರಲಿ ಆ ಒಂದು ಹ್ಯಾಂಡ್ ಶೇಕ್ ಮೆಂಟ್ ಎವ್ರಿಥಿಂಗ್. ನೆಡ್ನ ಫೇಸ್ ಒಂದು ಕನ್ಫ್ಯೂಸ್ ಫೇಸಿಂದ ಡೈರೆಕ್ಟಾಗಿ ಕ್ಲಾರಿಟಿ ಫೇಸಿಗೆ ಬರೋದು, ಇವೆಲ್ಲನೂ ಕೂಡ ಒಂಥರ ಪ್ಯೂರ್ ಸಿನಿಮಾ ಅನ್ಬಹುದು. ಇದು ಹೆಂಗಿತ್ತಂದರೆ ನಿಮ್ಮ ಫ್ರೆಂಡ್ ನಿಮ್ಮನ್ನ ಬಿಟ್ಟು 2 ವರ್ಷ ಆಚೆ ಹೋಗಿರ್ತಾನೆ, ಫೋನ್ ಕೂಡ ಕಾಂಟ್ಯಾಕ್ಟ್ ಏನೂ ಕೂಡ ಇರೋಲ್ಲ. ಅಂಡ್ ಸಡನ್ನಾಗಿ ಒಂದಿನ ನಿಮ್ಮ ಮುಂದೆ ಬಂದು ಒಂದು ಚಿಕ್ಕ ಕ್ಲೂ ಕೊಟ್ಟಾಗ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅದನ್ನೇ ನಾವಿಲ್ಲಿ ನೋಡೋದು. ಇನ್ನು ಮೂವಿಯ ಕೊನೆಯಲ್ಲಿ ನಮ್ಮ ಜೀನ್ ಗ್ರೇನ ಸೇವ್ ಮಾಡುವಾಗ ನಾವು ಪೀಟರ್ ಪಾರ್ಕರ್ ಪನಿಷರ್ನ ಗನ್ ಶಾಟ್ ತೊಗೊತಾನೆ. ಆ್ಯಂಡ್ ಇಲ್ಲೂ ಕೂಡ ಕಾಮಿಕ್ಸಿಂದ ಈ ಶಾಟ್ ತೊಗೊಂಡಿರೋದು. ಸೊ ಇಲ್ಲಿ ಆ್ಯಕ್ಚುಲಿ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 3ಗೆ ಲಿಂಕ್ ಆಗುತ್ತೆ. ಯಾಕಂದರೆ ಸೊ ಸ್ಪೈಡರ್ ಮ್ಯಾನ್ನ ಫೇಸ್ ಯಾರಿಗೂ ಕೂಡ ತೋರಿಸ್ದಿರ ಆಪರೇಷನ್ ಆಗಬೇಕಂದ್ರೆ ಆಗಲ್ಲ. ಸೊ ಆಗ ಪನಿಷರ್ ನೆಟ್ಫ್ಲಿಕ್ಸ್ನ ಡೇ ಡೆವಿಲ್ ಸೀರೀಸಲ್ಲಿ ಡೇ ಡೆವಿಲ್ನ ನರ್ಸ್ ಆದ ಕ್ಲೇ ಟೆಂಪಲ್ನ ಕರೀತಾನೆ. ಆ್ಯಂಡ್ ಅವಳೇ ಆ್ಯಕ್ಚುಲಿ ಸ್ಪೈಡರ್ ಮ್ಯಾನ್ನ ಟೇಕ್ ಕೇರ್ ಮಾಡೋದು. ಆದರೆ ಇಲ್ಲಿ ಅದನ್ನ ಕಟ್ ಮಾಡಿದ್ದಾರೆ. ಈ ಸೀನ್ ಇದ್ದಿದ್ರೆ ಇನ್ನೂ ಕ್ರೇಜಿಯಾಗಿರ್ತಾ ಇತ್ತು. ಇನ್ನು ಈ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಸೊ ಐ ಗೆಸ್ ಈಗ ನೀವು ಕಮೆಂಟ್ಸಲ್ಲಿ ತಿಳಿಸಿ ಈ ಮೂವಿ ಹೇಗಿತ್ತು, ನಿಮಗೆ ಅನಿಸ್ತು, ಆ್ಯಂಡ್ ಪೋಸ್ಟ್ ಕ್ರೆಡಿಟ್ ಸೀನ್ ಏನಾಗಬಹುದು ಅಂತ. ಸೊ ಇವತ್ತಿಗಿಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.